ನಮಸ್ಕಾರ. ನ್ಯೂಸ್ ಕಡಬ ವೀಕ್ಷಕರಿಗೆ ಸ್ವಾಗತ. ಸಹಕಾರಿ ತತ್ವದ ಆಧಾರದ ಮೇಲೆ ಕ್ರಾಂತಿ ಸೃಷ್ಟಿಸಲು ಸಜ್ಜಾಗಿರುವ ಭಾರತ್ ಟ್ಯಾಕ್ಸಿ. ಭಾರತದ ಟ್ಯಾಕ್ಸಿ ಅಗ್ರಿಗೇಟರ್ ಕ್ಷೇತ್ರದಲ್ಲಿ ಓಲಾ ಮತ್ತು ಊಬರ್ ದಶಕಗಳಿಂದ ಹೊಂದಿದ್ದ ಏಕಸ್ವಾಮ್ಯವನ್ನು ಮುರಿಯಲು ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಅವರು ಭಾರತ್ ಟ್ಯಾಕ್ಸಿಗೆ ಅಧಿಕೃತ ಚಾಲನೆ ನೀಡಿದ್ದಾರೆ. ಇದು ಕೇವಲ ಒಂದು ಕಂಪನಿಯಲ್ಲ, ಇದು ಚಾಲಕರ ಒಕ್ಕೂಟ. ಸಾಮಾನ್ಯವಾಗಿ ಕ್ಯಾಬ್ ಕಂಪನಿಗಳು ಲಾಭೋದ್ದೇಶದ ಕಾರ್ಪೊರೇಟ್ ಸಂಸ್ಥೆಗಳಾಗಿರುತ್ತವೆ, ಆದರೆ ಭಾರತ್ ಟ್ಯಾಕ್ಸಿ ಸಹಕಾರಿ ಟ್ಯಾಕ್ಸಿ ಕೋಆಪರೇಟಿವ್ ಲಿಮಿಟೆಡ್ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಹೈನುಗಾರಿಕೆಯಲ್ಲಿ ಅಮೂಲ್ ಹೇಗೆ ರೈತರನ್ನು ಮಾಲೀಕರನ್ನಾಗಿ ಮಾಡಿತೋ, ಅದೇ ಮಾದರಿಯಲ್ಲಿ ಇಲ್ಲಿ ಚಾಲಕರನ್ನು ಮಾಲೀಕರನ್ನಾಗಿ ಮಾಡಲಾಗಿದೆ. ಬೆಂಬಲ: ಅಮೂಲ್, ಇಫ್ಕೋನಂತಹ ದೈತ್ಯ ಸಹಕಾರಿ ಸಂಸ್ಥೆಗಳ ಮಾರ್ಗದರ್ಶನ ಮತ್ತು ಅನುಭವವನ್ನು ಇದು ಬಳಸಿಕೊಂಡಿದೆ. ಎರಡನೆಯದು, ಚಾಲಕರಿಗೆ ಅಂದರೆ ಸಾರಥಿಗಳಿಗೆ ಆಗುವ ಆರ್ಥಿಕ ಲಾಭಗಳು. ಈ ಸೇವೆಯ ಬೆನ್ನೆಲುಬು ಚಾಲಕರು, ಅವರನ್ನು ಇಲ್ಲಿ ಸಾರಥಿಗಳು ಎಂದು ಗೌರವಿಸಲಾಗುತ್ತದೆ. ಕಮಿಷನ್ ಮುಕ್ತ ವ್ಯವಸ್ಥೆ. ಓಲಾ, ಊಬರ್ನಲ್ಲಿ ಚಾಲಕರು ತಮ್ಮ ಗಳಿಕೆಯ 30-40% ಹಣವನ್ನು ಕಂಪನಿಗೆ ಕಮಿಷನ್ ರೂಪದಲ್ಲಿ ನೀಡಬೇಕು. ಭಾರತ್ ಟ್ಯಾಕ್ಸಿಯಲ್ಲಿ ಯಾವುದೇ ಕಮಿಷನ್ ಇಲ್ಲ. ಷೇರುದಾರರಾಗಿ ಮಾಲೀಕತ್ವ. ಕೇವಲ ₹500 ಪಾವತಿಸಿ 5 ಷೇರುಗಳನ್ನು ಪಡೆಯುವ ಮೂಲಕ ಚಾಲಕನು ಸಂಸ್ಥೆಯ ಮಾಲೀಕನಾಗುತ್ತಾನೆ. ವರ್ಷಾಂತ್ಯದಲ್ಲಿ ಸಂಸ್ಥೆ ಗಳಿಸುವ ಲಾಭವನ್ನು ಡಿವಿಡೆಂಡ್ ರೂಪದಲ್ಲಿ ಚಾಲಕರಿಗೆ ಹಂಚಲಾಗುತ್ತದೆ. ಸ್ಥಿರ ಆದಾಯ. ಪ್ಲಾಟ್ಫಾರ್ಮ್ ಶುಲ್ಕ ಇಲ್ಲದಿರುವುದರಿಂದ ಚಾಲಕನ ಪ್ರತಿದಿನದ ಗಳಿಕೆ 25-30% ಹೆಚ್ಚಾಗುತ್ತದೆ. ಗ್ರಾಹಕರಿಗೆ ಸಿಗುವ ಸೌಲಭ್ಯಗಳು. ಗ್ರಾಹಕರು ಸದಾ ದೂರು ನೀಡುವ ಸರ್ಚ್ ಪ್ರೈಸಿಂಗ್ ಇಲ್ಲಿ ಇರುವುದಿಲ್ಲ. ಕಮಿಷನ್ ಇಲ್ಲದ ಕಾರಣ ಸಹಜವಾಗಿಯೇ ಪ್ರಯಾಣ ದರ ಇತರ ಆಪ್ಗಳಿಗಿಂತ ಕಡಿಮೆಯಿರುತ್ತದೆ. ಬಳಕೆದಾರರ ಸ್ನೇಹಿತ ಆಪ್. ಆಧುನಿಕ ತಂತ್ರಜ್ಞಾನದ ಇಂಟರ್ಫೇಸ್ ಹೊಂದಿದ್ದು ಸುಲಭವಾಗಿ ಬುಕಿಂಗ್ ಮಾಡಬಹುದು. ನಾಲ್ಕನೆಯದು, ಸುರಕ್ಷತೆ ಮತ್ತು ತಂತ್ರಜ್ಞಾನ. ಸಹಕಾರಿ ಸಂಸ್ಥೆಯಾದರೂ ತಂತ್ರಜ್ಞಾನದಲ್ಲಿ ಇದು ಕಾರ್ಪೊರೇಟ್ ಕಂಪನಿಗಳಿಗೆ ಸಮನಾಗಿದೆ. ರಿಯಲ್ ಟೈಮ್ ಟ್ರ್ಯಾಕಿಂಗ್. ಪ್ರತಿಯೊಂದು ಪ್ರಯಾಣವನ್ನು ಜಿಪಿಎಸ್ ಮೂಲಕ ಟ್ರ್ಯಾಕ್ ಮಾಡಲಾಗುತ್ತದೆ. ಪೊಲೀಸ್ ಕನೆಕ್ಟಿವಿಟಿ. ಡೆಲ್ಲಿ ಎನ್ಸಿಆರ್ ಪೊಲೀಸ್ ನಿಯಂತ್ರಣ ಕೊಠಡಿಯೊಂದಿಗೆ ಆಪ್ ಸಂಪರ್ಕ ಹೊಂದಿರುತ್ತದೆ. ಸಾರಥಿ ಪರಿಶೀಲನೆಯು ಪ್ರತಿಯೊಬ್ಬ ಚಾಲಕನ ಹಿನ್ನೆಲೆ ಮತ್ತು ದಾಖಲೆಗಳನ್ನು ಕಟ್ಟುನಿಟ್ಟಾಗಿ ಪರಿಶೀಲಿಸಿದ ನಂತರವೇ ನೇಮಿಸಿಕೊಳ್ಳಲಾಗುತ್ತದೆ. ಪ್ರಾಯೋಗಿಕ ಯಶಸ್ಸು ಮತ್ತು ವಿಸ್ತರಣೆ. 2025 ಡಿಸೆಂಬರ್ನಲ್ಲಿ ಗುಜರಾತ್ ಮತ್ತು ದೆಹಲಿಯ ಕೆಲವು ಭಾಗಗಳಲ್ಲಿ ನಡೆಸಿದ ಪೈಲಟ್ ಪ್ರಾಜೆಕ್ಟ್ ಅತ್ಯಂತ ಯಶಸ್ವಿಯಾಗಿದೆ. ಪ್ರಸ್ತುತ ವ್ಯಾಪ್ತಿಯು ಡೆಲ್ಲಿ, ನೋಯ್ಡಾ, ಗುರ್ಗಾಂವ್, ಗಾಜಿಯಾಬಾದ್ ಆಗಿವೆ. ಭವಿಷ್ಯದ ಯೋಜನೆ. ಮುಂದಿನ 6 ತಿಂಗಳಲ್ಲಿ ಬೆಂಗಳೂರು, ಮುಂಬೈ, ಹೈದರಾಬಾದ್ ಮತ್ತು ಚೆನ್ನೈನಂತಹ ಮೆಟ್ರೋ ನಗರಗಳಿಗೆ ವಿಸ್ತರಿಸುವ ಗುರಿ ಹೊಂದಿದೆ. ಸಾಮಾಜಿಕ ಮತ್ತು ಆರ್ಥಿಕ ಪರಿಣಾಮ. ಈ ಯೋಜನೆಯು ಭಾರತದ ಗಿಗ್ ಎಕಾನಮಿ ಮೇಲೆ ದೊಡ್ಡ ಪ್ರಭಾವ ಬೀರಲಿದೆ. ಬಂಡವಾಳಶಾಹಿ ವರ್ಸಸ್ ಸಹಕಾರಿ. ಇದು ಮಾರುಕಟ್ಟೆಯಲ್ಲಿ ಆರೋಗ್ಯಕರ ಸ್ಪರ್ಧೆಯನ್ನು ಸೃಷ್ಟಿಸುತ್ತದೆ. ಉದ್ಯೋಗ ಭದ್ರತೆಯೋ ಚಾಲಕರಿಗೆ ಅಪಘಾತ ವಿಮೆ ಮತ್ತು ಆರೋಗ್ಯ ವಿಮೆ ಸೌಲಭ್ಯಗಳನ್ನು ಸಹಕಾರಿ ಸಂಘದ ಮೂಲಕ ನೀಡಲು ಯೋಜಿಸಲಾಗಿದೆ. ಇನ್ನು ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ನ್ಯೂಸ್ ಕಡಬ ಯೂಟ್ಯೂಬ್ ಚಾನಲ್ ಅನ್ನು ಇಂದೇ ಸಬ್ಸ್ಕ್ರೈಬ್ ಮಾಡಿ.